ನಮ್ಮೊಬ್ಬ ಶಿಷ್ಯ ಹೆಸರು ಹೇಳಿ ತಪ್ಪಾಗೋದಿಲ್ಲ, ಆದರೆ ಹೆಸರು ಹೇಳಬೇಕಾಗಿಲ್ಲ. ಬಂದ, ಗುರುಜಿ ನಾನು ತಪ್ಪು ಮಾಡಿದ್ದೀನಿ ಕೆಲವೊಂದಿಷ್ಟು, ಬಟ್ ಈ ಪಶ್ಚಾತ್ತಾಪ ಪಡಕತ್ತೀನಿ. ಆದರೆ ನಾನು ಹೆಂಡ್ತಿ ಹೋಗಿ ತೊಗೊಂಡು ಕುಂತಾಳ. 108 ಮಂದಿ ಆಕಿ ಚುಚ್ಚಾಕತ್ಯಾರ. ಬಟ್ 6 ವರ್ಷ ಆಯಿತು, ಬರವಳ್ಳು ಸಮೀಪ. ಉಲ್ಟಾ ಡೈವರ್ಸಿಗೆ ಅಪ್ಲಿಕೇಶನ್ ಹಾಕಕತ್ಯಾರ ಅಂತ ತಿಳ್ಕೊಂಡು ಸುದ್ದಿ ಬಂದೈತೆ ನಮಗೆ. ಆಕಿ ನನ್ನ ಬಗೆಗೆ ಭಾಳ ಇದು ಇತ್ತು, ಕರೆ ಎಲ್ಲರ ಮಂದಿ ತಲೆ ಕೆಡಿಸ್ಯಾರ. ಆಕಿ ಅದಕ್ಕೆ ಬರುವಂಗೆ ಏನಾರ ಮಾಡಲಿಕ್ಕೆ ಆಗತ್ತೇನು ಅಂತ ತಿಳ್ಕೊಂಡು ಒಂದು 20 ಸರಿ ಕೇಳಿದಾನೆ. ನಾ ಹೇಳ್ತೀನಿ ತಡಿಯಪ್ಪ ಅಂತ ತಿಳ್ಕೊಂಡು ಹೇಳಿದ್ದೆ. ಈಗ ಅವನ ಪ್ರಶ್ನೆಗೆ ಉತ್ತರವಾಗಿ ಒಂದು ವಿಡಿಯೋನ ಮಾಡಕತ್ತೀನಿ ನಾನು. ಯಾತಕ್ಕಪ್ಪ ಅಂದ್ರೆ ಇಂಥ ಸಮಸ್ಯೆ ನಿಮಗೂ ಆಗಿರ್ಬೋದಲ್ಲ. ತಪ್ಪು ಯಾರ್ದೋ ಏನೋ ಗೊತ್ತಿಲ್ಲ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗೂ ಆಗಿರ್ಬೋದು, ಸುಮ್ಮನೆ ಆಗಿರ್ಬೋದು. ಆ ತಪ್ಪು ಅಭಿಪ್ರಾಯ ಹೋಗಿ ಸದಭಿಪ್ರಾಯ ಮೂಡಿ ನಿಮ್ಮ ಬಗೆಗೆ ಒಂದು ಸಾಫ್ಟ್ ಕಾರ್ನರ್ ಡೆವಲಪ್ ಆಗುವಂಗೆ ಕೆಲವು ಅತ್ಯಂತ ಸರಳ ತಂತ್ರಗಳು ನನ್ನ ಹತ್ರ, ನನ್ನ ಖಜಾನೆ ಒಳಗಿದೆ. ಅದರೊಳಗೆ ಒಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಮಾಡಬೇಕು ಅಂತಂದ್ರೆ, ಯಾವುದೇ ದಿನ ಇರಲಿ, ಇಂಥ ದಿನ ಅಂತಿಲ್ಲ. ಒಂದು ಸಣ್ಣ ಪೇಪರ್ ತಗೋರಿ, ಹಸಿರು ಸ್ಕೆಚ್ ಪೆನ್ನಿಂದ ಈ ಥರ ಇಲ್ಲೇನು ಮಾಡಬೇಕು, ಒಬ್ಬರ ಹೆಸರು, ಅಲ್ಲಿ ಅವ್ರ ಹೆಸರು. ಅದು ಅದು ಹೆಣ್ಮಕ್ಳಾಗಿದ್ದರೆ ಗಂಡನ ಹೆಸರು, ಹಿಂಗೆ ಒಂದು ಎಲ್ಲಿ ಸಹ ಒಂದು ಇದ್ರೊಳಗೆ ಒಂದು 8 ಅಂತಿಕೊಂಡು ಇದು ಭಾಳ ಇದೆ. ಇದಕ್ಕೆ ಇನ್ಫಿನಿಟಿ ಸಿಂಬಾಲ್ ಅಂತಾರೆ. ಅದಕ್ಕೆ ಇನ್ಫಿನಿಟಿ ಸಿಂಬಾಲ್ ಅಂತಾರೆ. ಹೌದಾ? ಮುಂದೆ ಅಷ್ಟು ಇದನ್ನು ಹಸಿರು ಪೆನ್ನೊಳಗೆ ಬರಿಬೇಕು. ಮತ್ತು ಅಷ್ಟು ಬರೆದಾದ್ಮೇಲೆ ಕಾರ್ನರ್ಗೆ 8 8 8 8 ಬರೀಬೇಕು, ಎಲ್ಲ 4 ಕಾರ್ನರ್ಗೆ. ಹೌದಾ? ಆ ನಂತರ ಇಲ್ಲಿ ಮತ್ತು ಇದರ ಮೇಲೆ 340 812 340812 ಅಂತಿಕೊಂಡು ಹಸಿರು ಪೆನ್ನಿಲಿನ ಬರಿಬೇಕು. ಬರೆದ್ರೆ ಈಗ ಈ ಕಾಗದವನ್ನು ಮಡಿಸ್ಬೇಕು ನಿಮ್ಮ ಎದುರಿಗೆ. ಈ ಥರ ಒಂದು ನನ್ನ ಎದುರಿಗೆ. ಆನಂತರ ಹೀಗೆ ಅದನ್ನು ಉಲ್ಟಾ ಮತ್ತೊಂದು ಮಡಿಸ್ಬೇಕು. ಹೌದಾ? ಮಡಿಸಿದ್ರಾ? ಈಗ ಮತ್ತು ಒಂದು ಮಡಿಸ್ಬೇಕು. ಇದನ್ನು ಹೀಗೆ ನಮ್ಮ ಕಡೆನೇ ಮಡಿಸ್ಕೋಬೇಕು. ಮಡಿಸಿದಿರಾ? ಈಗ ಇದ್ರ ಮೇಲೆ 888 ಬರಿಬೇಕು. 888 ಬರಿಬೇಕು. ಹೌದಾ? 88 ಬರೆದು ಇದರೊಳಗೆ ಒಂದು ಸಣ್ಣ ಸಂಧಿಯೊಳಗೆ ಇದರೊಳಗೆ ಒಂದಿಷ್ಟು ದೈವಿಕ ಚೂರ್ಣ ಹಾಕಿಬಿಡಿ. ಇದರೊಳಗೆ ದೈವಿಕ ಚೂರ್ಣ ಹಾಕಿ. ದೈವಿಕ ಚೂರ್ಣ ನಿಮಗೆ ಇರದೇ ಹೋಗಿದ್ರೆ ಮತ್ತು ಅದಕ್ಕಾಗಿ ಕಾಯಬೇಡಿ, ದಾಲ್ಚಿನ್ನಿ ಚೂರ್ಣ ಹಾಕಿಬಿಡ್ರಿ. ದಾಲ್ಚಿನ್ನಿ ದೈವಿಕ ಚೂರ್ಣ ಸಿಗದೆ ಹೋದ್ರೆ ದಾಲ್ಚಿನ್ನಿ ಚೂರ್ಣ. ದೈವಿಕ ಚೂರ್ಣ ಚಲೋ ಹಾಕಿದ್ರೆ, ಬಟ್ ಸಿಗದೆ ಹೋದರೆ ಮತ್ತು ತರಿಸ್ಕೊಂಡು ಹಾಕೋದು ಲೇಟ್ ಆಗುತ್ತಪ್ಪ ಅಂದ್ರೆ ದಾಲ್ಚಿನ್ನಿ ಚೂರ್ಣ ಹಾಕಿ ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಂಡ್ಬಿಡಿ. ನಿಮ್ಮ ವ್ಯಾಲೆಟ್ನಾಗರ, ಪಾಕೆಟ್ನಾಗರ ಅಥವಾ ಜೋಬ್ನೊಳಗರ ಇಟ್ಕೊಂಡ್ಬಿಡಿ. ಇದನ್ನು ಪ್ರತಿ 5 ದಿವಸಕ್ಕೊಮ್ಮೆ ಚೇಂಜ್ ಮಾಡ್ತಾಯಿರಿ. ಇದೇ ಥರ ಬರೆದು ಮತ್ತು ಅದನ್ನು ಪ್ರತಿ ಸಲನೂ ಅದನ್ನು ದಿನಾಲು 1-2 ಸಲ ಮುಟ್ಟಿ ಇದನ್ನು ಮುಟ್ಟಬೇಕು. ಆಕೆ ಮನೆಗೆ ಬಂದಿದ್ದಾಳೆ ಅಂತಿಕೊಂಡು ಸಂಕಲ್ಪ ಮಾಡ್ಕೋಬೇಕು. ಅವ್ರ ಹೆಂಡತಿ ಹೆಸರು ಕರೆದು, ನೀನು ಮನೆಗೆ ಬಂದಿದ್ದಿ, ನೀನು ತುಂಬ ನನಗೆ ಪ್ರೀತಿ ಮಾಡ್ತಾ ಇದ್ದಿ ಅಂತಿಕೊಂಡು 11 ಸಲ ಹೇಳಿ ಮತ್ತೆ ಇಟ್ಕೊಂಡ್ಬಿಡ್ಬೇಕು. 2 ಸಲ, ದಿನಕ್ಕೆ 2 ಸಲ ಮಾಡಿರಿ. ಇದು ಅತಿ ಸರಳದವ ತಂತ್ರಗಳು. ಆದರೆ ನೀವು ಮಾಡಬೇಕಷ್ಟೇ. ನಂಬಿಕೆ ಇರಬೇಕು, ಶ್ರದ್ಧಾ ಇರಬೇಕು, ವಿಶ್ವಾಸ ಇರಬೇಕು. ಆಗುತ್ತೆ. ನಾನು ಅತಿ ಸರಳವಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ತಿಳಿವಂಗೆ ಹೇಳ್ತಾ ಇದ್ದೀನಿ. ನಿಮಗೆ ನೀವು ಅಂದುಕೊಂಡಂಥ ಕೆಲಸ ಗುರುಗಳು ಹೇಳಿದಂಥ ಒಂದು ತಾಂತ್ರಿಕ ಉಪಾಯದಿಂದ ಆಗಿದ್ರಪ್ಪ ಅಂದ್ರೆ ಸುಮ್ಮನೆ ಅದು ಆಗಿದೆ ಅಂತಿಕೊಂಡು ಹೇಳಿ, ಆಗಿದೆ, ನನಗೆ ಸಂತೋಷ ಆಗಿದೆ, ನೀವು ಹೇಳ್ದಂಗೆ ಮಾಡಿದೆ, ನನ್ನ ಹೆಂಡತಿ ಮನೆಗೆ ಬಂದಳು ಅಥವಾ ಅವ್ರ ಮನೆಗೆ ಬಂದರು, ಯಾರನ್ನ ಇದು ಮಾಡ್ತಿರಲ್ಲ ಅವರು ಮನೆಗೆ ಬಂದರು ಅಂತಿಕೊಂಡು ಹೇಳಿ ಬರೆದ್ರಪ್ಪ ಅಂದ್ರೆ ನನಗೆ ಈ ತಾಂತ್ರಿಕ ಪ್ರಕ್ರಿಯೆಯಿಂದ ಎಷ್ಟು ಜನರಿಗೆ ಒಳ್ಳೆಯದಾಗೈತೆ ಅಂತಂದ್ರಪ್ಪ ಅಂದ್ರೆ ಮುಂದೆವ್ರಿಗೆ ಹೇಳೋಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣ ಹೇಳದೆ ಹೋದರೂ ಏನೂ ಇಲ್ಲ. ಯಾಕಂದರೆ ನಾನು ಯಾರಿಂದಲೂ ಏನೂ ನಿರೀಕ್ಷಣೆ ಮಾಡೋದಿಲ್ಲ. ಒಳಿತಾಗಬೇಕು ನಿಮಗೆ ಅಷ್ಟೇ. ನಿಮ್ಮ ಮುಖದೊಳಗೆ ಮಂದಹಾಸ ಮೂಡಬೇಕು, ನಿಮ್ಮ ಮುಖದೊಳಗೆ ನಗು ಮೂಡಬೇಕು. ನನ್ನ ಗುರುಗಳು ಪದೇ ಹೇಳ್ತಾಯಿದ್ರು, ಗಿಡದಂಥ ಗಿಡ ಸಹಿತ ಮಂದಿಗೆ ಹೆಲ್ಪ್ ಮಾಡ್ತೇವಂತ ಮನುಷ್ಯರಾಗಿ ನೀವೇನು ಮಾಡಕತ್ತೀರಿ. ಇದು ಮಾತು ನನ್ನ ತಲೆಯಾಗ ಭಾಳ ಉಳಿದದ. ಅದಕ್ಕೆ ನೊಂದ್ಕೊಂಡಿದ್ದೀರಿ ನೀವು.
ನೊಂದುಕೊಂಡಿದ್ದೀರಿ. ನಿಮ್ಮ ನೊಂದುಕೊಂಡು ಏನು ಇಡೀ ಜೀವನವನ್ನು ಅಸಹ್ಯ ಆಗೈತಿ ಅಂತ ತಿಳ್ಕೊಂಡು ನೀವು ಚಿಂತಾಕ್ರಾಂತರಾಗಿರಿ. ನಿಮ್ಮ ಮುಖಗಳ ನಗು ಮೂಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತಲ್ಲ. ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಮುಖದೊಳಗೆ ಮಂದಹಾಸ ಮೂಡಲಿ. ದೇವರು ಒಳ್ಳೇದು ಮಾಡಲಿ. ಶಿವ ಶಿವ.